ಆತ್ಮೀಯ ಬಂಧುಗಳೇ, ಪ್ರೀತಿ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾಯಕ ನಟ ಶಶಿಧರ ಕೋಟೆ ಮಾತಾಡ್ತಾ ಇದ್ದೀನಿ ಬೆಂಗಳೂರಿಂದ. ಎಲ್ಲರಿಗೂ ಶುಭಾಶಯಗಳು. ಕನ್ನಡ ತಾಯಿ ಭುವನೇಶ್ವರಿಗೆ ಜಯವಾಗಲಿ, ಭಾರತ್ ಮಾತಾ ಕಿ ಜೈ. ಒಂದು ಸಂತೋಷದ ವಿಷಯವನ್ನು ಹಂಚಿಕೊಳ್ತಾ ಇದ್ದೀನಿ ಬಂಧುಗಳೇ. ನನ್ನ ಆತ್ಮೀಯರಾಗಿರುವಂಥ ಬಹುಮುಖ ಪ್ರತಿಭೆಯ ಒಬ್ಬ ಸ್ನೇಹಜೀವಿ ಸಾಧಕ ಲಕ್ಷ್ಮಣ್ ಮಂಡಿಗೆರೆ ಅವರು ನೆಲಮಂಗಲದಲ್ಲಿ ತಮ್ಮ ಯೂಟ್ಯೂಬ್ ವಾಹಿನಿಯಿಂದ ಈಗಾಗಲೇ ಜನಪ್ರಿಯತೆಯನ್ನು ಗಳಿಸಿರುವಂಥವ್ರು. ಅವರೊಂದು ಹೊಸ ಯೋಜನೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ಅದು ಕಲಾ ವೇದಿಕೆ ಸದ್ಯದಲ್ಲೇ ಆರಂಭ ಆಗ್ತಾ ಇದೆ. ನಮ್ಮಲ್ಲಿ ಎಷ್ಟೋ ಜನರಿಗೆ ಪ್ರತಿಭೆ ಇರುತ್ತೆ, ಕಲೆಯ ವಿವಿಧ ಪ್ರಕಾರಗಳಲ್ಲಿ ಪಳಗಿರ್ತಾರೆ ಅವರು. ಆದರೆ ಅದರ ಅಭಿವ್ಯಕ್ತಿಗೆ ಅವಕಾಶಗಳ ಕೊರತೆ ಇರುತ್ತೆ. ಆ ಕೊರತೆಯನ್ನು ನೀಗಿಸಬೇಕು ಅನ್ನುವಂಥ ಸದುದ್ದೇಶದಿಂದ ಈ ಒಂದು ಕಲಾ ವೇದಿಕೆ ಆರಂಭ ಆಗ್ತಾ ಇದೆ. ಕಲೆಗಳಿಗೆ ಬಂದರೆ ಸಂಗೀತ ಇರ್ಬೋದು, ನೃತ್ಯ ಇರ್ಬೋದು, ಆಮೇಲೆ ನಾಟಕ ಇರ್ಬೋದು, ಯಾವುದೇ ಶಿಲ್ಪ ಇರ್ಬೋದು, ಯಾವುದೇ ರೀತಿ ಇರ್ಬೋದು, ಚಿತ್ರಕಲೆ ಇರ್ಬೋದು, ಮತ್ತು ಅದರಲ್ಲೂ ವಿಶೇಷವಾಗಿ ನಾಟಕಗಳಾಗಿರ್ಬೋದು. ಅದರಲ್ಲಿ ಪೌರಾಣಿಕ, ಐತಿಹಾಸಿಕ, ಜನಪದ, ಹೀಗೆ ಬೇರೆ ಬೇರೆ ವೆರೈಟೀಸ್ ಇರುತ್ತೆ. ಯಾವುದೇ ಕಲೆಯಲ್ಲಿ ನಿಮಗೆ ಸಾಧನೆ ಇದ್ದವರು ದಯವಿಟ್ಟು ಕಲಾ ವೇದಿಕೆಯನ್ನು ಸಂಪರ್ಕಿಸಿ. ಅದರಲ್ಲಿ ಸುಂದರವಾದ ಅವಕಾಶವನ್ನು ನಿಮಗೆ ನೀಡ್ತಾರೆ. ತನ್ಮೂಲಕ ನಿಮ್ಮ ಕಲೆಯ ಆನಂದ ನೀವು ಸಂತೋಷ ಪಡೋದ್ರ ಜೊತೆಗೆ ಹತ್ತಾರು ಮಂದಿಗೆ, ಸಾವಿರಾರು ಮಂದಿಗೆ, ಲಕ್ಷಾಂತರ ಮಂದಿಗೆ ಆ ಸಂತೋಷ ಅದನ್ನು ಹಂಚಬಹುದು. ಹಾಗಾಗಿ ನಾನು ಅಭಿನಂದಿಸ್ತಾ ಇದ್ದೀನಿ ಲಕ್ಷ್ಮಣ್ ಅವರನ್ನ. ಈ ಕಲಾ ವೇದಿಕೆಯ ಎಲ್ಲ ಕನಸುಗಳು ನನಸಾಗಲಿ. ಸಂಪರ್ಕಿಸಿ ನೀವೆಲ್ಲರೂ ಕೂಡ. ಒಳ್ಳೆಯದಾಗಲಿ, ಶುಭವಾಗಲಿ, ಜಯವಾಗಲಿ ನಿಮಗೆ. ಲಕ್ಷ್ಮಣ್ ಅವರಿಗೆ ನನ್ನ ಹಾರೈಕೆ. ಶುಭವಾಗಲಿ ನಿಮಗೆ. ನಮಸ್ಕಾರ.